Hi, Hi, welcome back to welcome back our to our YouTube YouTube channel. channel. So, after very long time, ಒಂದು ವಿಡಿಯೋ Video ಮಾಡ್ತಾ ಇದೀವಿ. ಅಂಡ್ ಈ ವಿಡಿಯೋ ಬಂದು ಟ್ರಾವೆಲ್ದು. ನಾವು ಹಾಂಗ್ಕಾಂಗ್ ಇಂದ ಚೈನಾ ಹೋಗಿದ್ವಿ. ಹೌದು, ಬುಲೆಟ್ ಟ್ರೈನ್ ಅಲ್ಲಿ ಹೋಗಿದ್ವಿ. ಬುಲೆಟ್ ಟ್ರೈನ್ ಅಲ್ಲಿ ಹೋಗಿದ್ವಿ ಅಂಡ್ ಗೊಂಜಾವನ್ ಅಂತ ಪ್ಲೇಸ್. ಅಂಡ್ ಬುಲೆಟ್ ಟ್ರೈನ್ ಎಕ್ಸ್ಪೀರಿಯನ್ಸ್ ಅಂತೂ ತುಂಬಾನೇ ಚೆನ್ನಾಗಿತ್ತು. ಅಂಡ್ ಅದಕ್ಕಿಂತ ಇನ್ನೊಂದೇನು ಅಂತಂದ್ರೆ ಇಮಿಗ್ರೇಷನ್ ನೋಡಿ ಅಂತೂ ಒಬ್ಬ ಅಷ್ಟು ಕ್ಯೂ ಇರುತ್ತೆ ಅಂತ ನಾವ್ ಯಾವತ್ತೂ ಎಕ್ಸ್ಪೆಕ್ಟ್ ಮಾಡೇ ಇರ್ಲಿಲ್ಲ. ಫಸ್ಟ್ ಟೈಮ್ ನಾವು ನಾರ್ಮಲ್ ಆಗಿ ಏನು ಹೋಗ್ತೀವಿ ಅಂತ ಅನ್ಕೊಂಡ್ವಿ, ಬಟ್ ತುಂಬಾ ರಶ್ ಇತ್ತು. ತುಂಬಾ ಪ್ಲಾಟ್ಫಾರ್ಮ್ಸ್ ಇದೆ, ಕನ್ಫ್ಯೂಸ್ ಆಗುತ್ತೆ. ಅದಾದ್ಮೇಲೆ ಅವರು ಹೇಳಿದ್ರು ಮೇ ಬಿ ನೀವು ಮಿಸ್ ಮಾಡ್ಕೋತೀರಾ ಟ್ರೈನ್ ನ ಹೇಳಿದ್ರು. ಬಟ್ 15 ಮಿನಿಟ್ಸ್ ಮುಂಚೆನೆ ಇಮಿಗ್ರೇಷನ್ ಎಲ್ಲ ಮುಗೀತು. ಸೊ ಈ ಎಕ್ಸ್ಪೀರಿಯನ್ಸ್ ನ ನಿಮ್ ಜೊತೆ ಶೇರ್ ಮಾಡ್ತಾ ಇದೀವಿ. ಅಂಡ್ ಅದ್ರ ಜೊತೆಗೆ ಈ ವಿಡಿಯೋದಲ್ಲಿ ಕ್ಯಾಂಟನ್ ಟವರ್ ಅಂತ ಹೇಳಿ ಒಂದ್ ಪ್ಲೇಸ್ಗೆ ಹೋಗಿದ್ವಿ. ಇಟ್ಸ್ ಒನ್ ಆಫ್ ದಿ ಟಾಲೆಸ್ಟ್ ಬಿಲ್ಡಿಂಗ್ ಇನ್ ಗೊಂಜಾವ್, ಅಥವಾ ಚೈನಾದ ಒನ್ ಆಫ್ ದಿ ಟಾಲೆಸ್ಟ್ ಬಿಲ್ಡಿಂಗ್ ಅಂತ ಹೇಳ್ಬೋದು. ಸೊ ಆ ಪ್ಲೇಸ್ ತುಂಬಾನೇ ಚೆನ್ನಾಗಿತ್ತು. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅನ್ಕೊಳ್ತೀನಿ. ಕಮ್ ಲೆಟ್ಸ್ ಗೋ. ಇವಾಗ ನೀವೇನು ನೋಡ್ತಿದ್ದೀರಾ ಇದು ನಾವು ಮೆಟ್ರೋ ಸ್ಟೇಷನ್ ಅಲ್ಲಿ ಇರೋದು. ಆ್ಯಂಡ್ ಇಲ್ಲಿಂದ ಒಳಗಡೆ ಎಂಟ್ರಿ ಆದಮೇಲೆ ಇಮಿಗ್ರೇಷನ್ಗೆ ಹೋಗಬೇಕು. ಸೊ ಇಮಿಗ್ರೇಷನ್ ಅಲ್ಲಿ ತುಂಬ ಫಾರ್ಮ್ ಫಿಲ್ ಮಾಡೋದು ಅದೆಲ್ಲ ಕೆಲಸ ಇತ್ತು, ಹಾಗಾಗಿ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಇಮಿಗ್ರೇಷನ್ ಎಲ್ಲ ಮುಗಿಸ್ಕೊಂಡು ಬಂದ ಮೇಲೆ ಟ್ರೈನ್ಗೆ ಹೋಗೋಕ್ಕೆ ಕೂಡ ಒಂದು ದೊಡ್ಡ ಕ್ಯೂ ಇತ್ತು. ಆ್ಯಂಡ್ ಫೈನಲಿ ನಾವು ಟ್ರೈನ್ ಒಳಗಡೆ ಎಂಟ್ರಿ ಆದ್ವಿ. ಆ್ಯಂಡ್ ನಾನು ನಿಮಗೆಲ್ಲ ಹೇಳೋದೇನೆಂದರೆ, ಎಲ್ಲಾದರೂ ಹೋಗ್ಬೇಕು ಅಂತಂದರೆ ಅದರಲ್ಲೂ ಈ ಥರ ಇಮಿಗ್ರೇಷನ್ ಈ ಥರ ಎಲ್ಲ ಇತ್ತು ಅಂದರೆ ಹಾಫ್ ಆನ್ ಅವರ್ 1 ಅವರ್ ಹೆಚ್ಚಿಗೆ ಟೈಮ್ ಆದರೂ ಪರವಾಗಿಲ್ಲ, ಸ್ವಲ್ಪ ಬೇಗ ಹೋಗಿ. ಸೊ ಫೈನಲ್ ಆಗಿ ಇಮಿಗ್ರೇಷನ್ ಎಲ್ಲ ಮುಗಿಸಿ ಆ್ಯಂಡ್ ನನ್ನ ಕ್ಯೂ ತೋರಿಸಿದ್ರಲ್ಲ ಅದಷ್ಟು ದೊಡ್ಡ ಕ್ಯೂ ಇತ್ತು. ಆ ಕ್ಯೂ ಅಲ್ಲಿ ಬಂದು ಇವಾಗಲೇ ನಾವು ಬುಲೆಟ್ ಟ್ರೈನ್ ಒಳಗಡೆ ಕೂತಿದ್ದೀವಿ. ಆ್ಯಂಡ್ ಟ್ರೈನ್ ಆಲ್ರೆಡಿ ಹೊರಟಿದೆ, ಬಟ್ ಸ್ವಲ್ಪನೂ ಫೀಲ್ ಆಗಲ್ಲ ಟ್ರೈನ್ ಹೊರಟಿದೆ ಅಂತ, ಒಂದು ಸ್ವಲ್ಪನೂ ಶೇಕ್ ಆಗ್ತಾ ಇಲ್ಲ. ಆ್ಯಂಡ್ ಸದ್ಯಕ್ಕೆ ರಿಲ್ಯಾಕ್ಸ್ ಮಾಡಬೇಕು ಇವಾಗ ಅಂತ ಅನ್ನಿಸ್ತಾ ಇದೆ. ಬಿಕಾಸ್ ಎಷ್ಟು ರಶ್ ಇತ್ತು ಅಂತಂದ್ರೆ, ನಾವು ಫಸ್ಟ್ ಟೈಮ್ ಬೇರೆ ಹೋಗ್ತಾ ಇರೋದು. ಆ್ಯಂಡ್ ನಮಗೆ ಐಡಿಯಾ ಕೂಡ ಇರಲಿಲ್ಲ ಇಷ್ಟೊಂದು ರಶ್ ಇರುತ್ತೆ ಅಂತ. ಬನ್ನಿ ಎಷ್ಟನ್ನ ಕೇಳೋಣ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಅಂತ. ಎಕ್ಸ್ಪೀರಿಯನ್ಸ್ ಕ್ಯೂ ಎಲ್ಲ ಎಕ್ಸ್ಪೆಕ್ಟ್ ಮಾಡಿದ್ರಾ ಈ ಥರ ಇರುತ್ತೆ? ನನಗೂ ಫಸ್ಟ್ ಟೈಮು ಇಷ್ಟೊಂದು ರಶ್ ಇರುತ್ತೆ, ಇಮಿಗ್ರೇಷನ್ ಈ ಥರ ಎಲ್ಲ ಇರುತ್ತೆ ಅಂತ ಗೊತ್ತಿರಲಿಲ್ಲ. ಬಟ್ ಚೆನ್ನಾಗಿದೆಯಲ್ಲ, ಬೇಗ ಬೇಗ ಆಯಿತು. ಆಕ್ಚುಲಿ ಇಮಿಗ್ರೇಷನ್ ಸ್ವಲ್ಪ ಬೇಗ ಮಾಡಿದ್ರು ಅಂತ ಅನಿಸ್ತು ನನಗೆ. ಜೊತೆಗೆ ಅವ್ರು ಬೇರೆ ಹೇಳಿದ್ರು ನೀವು ಟ್ರೈನ್ ಮಿಸ್ ಮಾಡ್ಕೊಳ್ಳೋ ಚಾನ್ಸಸ್ ಇದೆ ಅಂತ ಬೇರೆ. ನಾನು ಮಿಸ್ ಆಗುತ್ತೆ ಅಂತಲೇ ಅಂದ್ಕೊಂಡೆ, ಬಟ್ ಎಲ್ಲ ಕರೆಕ್ಟಾಗಿ ಆಯಿತು. ತುಂಬ ಚೆನ್ನಾಗಿದೆ ಟ್ರೈನ್. ಆ್ಯಂಡ್ ಇಲ್ಲೆಲ್ಲ ಮೇಲ್ಗಡೆ ಸ್ಪೇಸ್ ಏನಿದೆ ಇದೆಲ್ಲ ನಮ್ಮದು ಲಗೇಜ್ನ ಇಟ್ಕೊಳ್ಳೋಕೆ ಜಾಗ ಇದೆ. ತುಂಬ ಸ್ಪೇಷಿಯಸ್ ಆಗಿದೆ. ಆ್ಯಂಡ್ ಆಲ್ಮೋಸ್ಟ್ ಫ್ಲೈಟಲ್ಲಿ ಹೇಗಿರುತ್ತೆ ಆ ಥರನೇ ಫೀಲ್ ಅಂತೂ ಬಂತು. ಆ್ಯಂಡ್ ಫ್ರಂಟಲ್ಲಿ 2 TV ಇದೆ, ಜೊತೆಗೆ ಹಿಂದೆ ಕೂಡ ಡಿಸ್ಪ್ಲೇ ಮಾಡ್ತಿದ್ದಾರೆ ನಾವು ಎಲ್ಲಿ ಹೋಗ್ತಿದ್ದೀವಿ ಅಂತ ಹೇಳಿ. ಫುಟೇನ್ ಅಂತ ಪ್ಲೇಸ್ ಇದೆ, ಅಲ್ಲಿಂದ ಶೆಂಜನ್ಗೆ ಹೋಗ್ತಾ ಇದೆ ಟ್ರೈನು. ಸೊ ನೀವು ಇವಾಗ ನೋಡ್ತಿರ್ಬೋದು ಹೊರಗಡೆ, ಈ ಸ್ಪೀಡ್ನ ನೋಡಿ ಎಷ್ಟರಲ್ಲಿ ಹೋಗ್ತಿರ್ಬೋದು ಅಂತ ಗೆಸ್ ಮಾಡೋಕ್ಕಾಗುತ್ತೆ, ಟ್ರೈ ಮಾಡಿ. ಸ್ಪೀಡ್ ಬಂದು 301 km/h. ಬಟ್ ಆ ಸ್ಪೀಡಲ್ಲಿ ಹೋಗ್ತಾ ಇದ್ದೀವಿ ಅಂತ ಸ್ವಲ್ಪನೂ ಸಹ ಫೀಲ್ ಆಗ್ತಾ ಇಲ್ಲ. ಒಬ್ಬ ಹೆಂಗೆ ಅಂದರೆ ಶೇಕ್ ಕೂಡ ಆಗ್ತಾ ಇಲ್ಲ. ಎತ್ಕೊಳ್ಳಿ. ನಾವಿವಾಗ ಕ್ಯಾಂಟನ್ ಟವರಲ್ಲಿದ್ದೀವಿ. ಇದು ಗೊಂಜಾವಲ್ಲಿರೋದು. ಆ್ಯಂಡ್ ಆಲ್ಮೋಸ್ಟ್ 45 ಮಿನಿಟ್ಸ್ ಜರ್ನಿ ಆಯಿತು ನಮ್ಮ ಹೋಟೆಲಿಂದ. ನೈಟ್ ಟೈಮ್ ಚೆನ್ನಾಗಿರುತ್ತೆ ಅಂತ ಹೇಳಿ ಇವತ್ತು ಬಂದಿದ್ದೀವಿ. ಸೊ ಫಸ್ಟ್ ಕ್ಯಾಂಟನ್ ಟವರ್ ನೋಡ್ತಾ ಇದ್ದೀವಿ. ಸೊ ನಾಳೆ ಸಫಾರಿ ಈ ಥರ ಎಲ್ಲ ಪ್ಲ್ಯಾನ್ಸ್ ಇದೆ, ನೋಡೋಣ. ಸೊ ಇದೇ ಕ್ಯಾಂಟನ್ ಟವರ್, ಒನ್ ಆಫ್ ದಿ ಲಾರ್ಜೆಸ್ಟ್ ಬಿಲ್ಡಿಂಗ್ ಇನ್ ಚೈನಾ. ಅದಂಗೆ ಇಟ್ಲಾಗೆ ಇವನ್ನೆಲ್ಲ ಚಿಕ್ಕವನಿದ್ದಕ್ಕೆ ಆಟಾಡಬೇಕು ಅಂತ ಹೇಳ್ತಾ ಇದ್ದ. ಸೊ ಇವಾಗ ಅವರೆಲ್ಲ ಈ ಗೇಮ್ ಆಟಾಡ್ತಾ ಇದ್ದಾರೆ. ಸೊ ಒಬ್ಬರು ಪಾಪು ಜೊತೆ ಯಾರಾದರೂ ಒಬ್ಬರು ಪೇರೆಂಟ್ಸ್ ಹೋಗ್ಬೋದು. ಸೊ ಯಶು ಮತ್ತು ಪಾಪು ಇಬ್ಬರು ಹೋಗಿದ್ದಾರೆ.
ಇದು ಕ್ಯಾಂಟನ್ ಟವರ್ಗೆ ಮೇಲ್ಗಡೆ ಹೋಗೋಕ್ಕೆ. ಆ್ಯಕ್ಚುಲಿ ತುಂಬ ಬೇರೆ ಬೇರೆ ಥರ ಡಿವಿಷನ್ ಮಾಡಿ ಇಟ್ಬಿಟ್ಟಿರ್ತಾರೆ. $150, $200, $400 ಈ ಥರ ಎಲ್ಲ. ಸೊ ಆಲ್ಮೋಸ್ಟ್ 150 ಸೋಲ್ಡ್ ಔಟ್ ಆಗಿತ್ತು. ಇವಾಗ ಮೇಲ್ಗಡೆ ಹೋಗಿ ನೋಡಬೇಕು ಎಷ್ಟು ರಶ್ ಇದೆ ಅಂತ. ಇದು 108 ಫ್ಲೋರ್ ಮೇಲೆ ಬಂದಿದ್ದೀವಿ. ಆ್ಯಂಡ್ ಇಲ್ಲಿಂದ ವ್ಯೂ, ಸಿಟಿ ವ್ಯೂ ಇದು ಎಷ್ಟು ಚೆನ್ನಾಗಿದೆ. ಫುಲ್ ನೈಟ್ ಟೈಮ್ ಆಗಿರೋದ್ರಿಂದ ಲೈಟಿಂಗ್ಸ್ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಆ್ಯಂಡ್ ಬೇಕಾದರೆ ನಾವು QC ರೈಡ್ ಸಹ ತೊಗೊಬೋದು. ಅಲ್ಲಿ ಕೆಳಗಡೆ ಎಲ್ಲ ಹೋಗ್ತಾ ಇದೆಯಲ್ಲ ಆ ಥರ ವ್ಯೂ ಅಂತೂ ತುಂಬಾ ಚೆನ್ನಾಗಿದೆ. ಹಾಂ ಹಾಂ ಏನಮ್ಮ ಅದು ಹಾಂ ಬೋಟಾ? ಹಾಂ ಹೋಗ್ತಾ ಇದೆ ನೋಡಿ ಅಲ್ಲ, ತುಂಬ ಚೆನ್ನಾಗಿದೆ. ಮತ್ತು ಸಿಕ್ಕಾಪಟ್ಟೆ ಗಾಳಿ, ಫಾಗ್ ಕೂಡ ತುಂಬಾ ಜಾಸ್ತಿ ಇದೆ. ಚೆನ್ನಾಗಿ ಅನಿಸುತ್ತೆ. ಮತ್ತು ಎಷ್ಟು ಸೇಫ್ಟಿ ಇರಬೇಕಿದೆಲ್ಲ. ಇಷ್ಟು ನಮ್ಮ ಇವತ್ತಿನ ಚೈನಾದ ವ್ಲಾಗ್. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು.